ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆರಾಮಲ್ಲ. ಸೊ ನಾನಿವತ್ತು ಕ್ರ್ಯಾಬ್ ಸುಕ್ಕ ಮಾಡ್ತಾಯಿದ್ದೀನಿ. ನಾಟಿ ಏಡಿ ಸಿಕ್ಕಿದೆ ನನಗೆ ಇವತ್ತು. ನನಗೆ ಫೇವ್ರೇಟ್ ಅಂತ ನನ್ನ ಹಸ್ಬೆಂಡ್ ಒಬ್ಬರ ಹತ್ರ ಹೇಳಿ ತರಿಸ್ಕೊಂಡಿದ್ರು. ಅವರು ಕ್ಲೀನ್ ಮಾಡಿ ತಂದು ಕೊಟ್ಟಿದ್ರು. ನಾನು ಸಾಲ್ಟ್ ಹಾಕಿ ಸ್ವಲ್ಪ ವಾಶ್ ಮಾಡಿಕೊಂಡೆ. ನಾನು ಸೀ ಕ್ರ್ಯಾಬ್ ತಿನ್ನಲ್ಲ, ನನಗೆ ಇಷ್ಟ ಆಗೋದಿಲ್ಲ, ಅದು ಟೇಸ್ಟ್ ಅಷ್ಟಿರಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಾಟಿ ಕ್ರ್ಯಾಬೇ ಚೆಂದ. ನಾಟಿ ಕ್ರ್ಯಾಬ್ ಅಂದರೆ ಅದೇ ಮಳೆಗಾಲದಲ್ಲಿ ನಮ್ಮ ಕಡೆ ಊರಲ್ಲೆಲ್ಲ ಸಿಗುತ್ತಲ್ವ, ಸಣ್ಣ ಸಣ್ಣ ನೀರ್ಕೊಲ್ಲಿಯಲ್ಲಿ ಅಥವಾ ತೋಡುಗಳಲ್ಲೆಲ್ಲ ಸಿಗ್ತದಲ್ವ, ಅದೇ. ಸೊ ನಾನಿವತ್ತು ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಕ್ಲೀನ್ ಮಾಡಿ ಕೊಟ್ಟಿದ್ರು. ನಾನು ಸಾಲ್ಟ್ ಹಾಕಿ ವಾಶ್ ಮಾಡಿಕೊಂಡೆ. ವಾಶ್ ಆದಮೇಲೆ ಟರ್ಮರಿಕ್ ಪೌಡ್ರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮಸಾಲಕ್ಕೆ ಸೋಂಪು, ಪೆಪ್ಪರ್, ಜೀರಿಗೆ ಮತ್ತು ಮೆಂತ್ಯನ ಹಾಕಿ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನ ಕುಟ್ಟಿ ಪುಡಿ ಮಾಡ್ಕೋಬೇಕು. ಸೊ ನಾನು ಆಯಿಲ್ ಹಾಕೋತಾ ಇಲ್ಲ, ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಕುಟ್ಟಿ ಪುಡಿ ಮಾಡ್ಕೋಬೇಕು. ಕುಟ್ಟಿ ಪುಡಿ ಮಾಡಿದ್ರೆ ಏನೋ ಒಂಥರ ರುಚಿ ಚೆಂದ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಾಣಲೆ ಬಿಸಿ ಆದಮೇಲೆ ನಾನು ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕಿದ್ಮೇಲೆ ನಾನು ಚಾಪ್ ಮಾಡ್ಕೊಂಡಿರೋ ಗಾರ್ಲಿಕ್ ಹಾಕಿದ್ದೀನಿ. ಗಾರ್ಲಿಕ್ ಸ್ವಲ್ಪ ಕಲರ್ ಬಂದಮೇಲೆ 2 ಮೀಡಿಯಮ್ ಸೈಜ್ ಆನಿಯನ್ನ ಹಾಕೋತಾ ಇದ್ದೀನಿ. ಅದು ಚೆಂದ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಬಂದ ಮೇಲೆ ನಾವು ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳೋಣ. ಟರ್ಮರಿಕ್ ಪೌಡ್ರ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಎಲ್ಲ ಆದಮೇಲೆ ಚೆನ್ನಾಗಿ ಬಾಡಿದ್ಮೇಲೆ ಕ್ರ್ಯಾಬ್ ಹಾಕ್ಕೊಳ್ಳೋಣ. ಇವಾಗ ಕ್ರ್ಯಾಬ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸಣ್ಣ ಸಣ್ಣ ಕ್ರ್ಯಾಬ್, ತುಂಬ ದೊಡ್ಡದೇನು ಸಿಗಲಿಲ್ಲ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಸಾಲೆ ಎಲ್ಲ ಹಾಕ್ಕೋಬೇಕು. ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ, ತುಂಬ ಏನೂ ಬೇಡ. ರೆಡಿಯಾಗಿದೆ. ಇದು ನಾನೊಬ್ಬಳೇ ತಿನ್ನೋದು, ಮನೇಲಿ ಹಸ್ಬೆಂಡ್ ತಿನ್ನಲ್ಲ, ಅವ್ರಿಗೆ ಇಷ್ಟ ಇಲ್ಲ, ಮಗುಗಂತೂ ಕೊಡೋಕ್ಕಾಗೋದಿಲ್ಲ. ಸೊ ಫೈನಲಾಗಿ ಹೀಗಿದೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.